ಪ್ರಿಯರೇ, ಯೇಸುವಿನ ನಾಮದಲ್ಲಿ ಈ ಬೆಳಗಿನ ಜಾವದಲ್ಲಿ ನಾನು ವಾಕ್ಯ ಹೇಳಕ್ಕೆ ಇಷ್ಟವುಳ್ಳವನಾಗಿದ್ದೇನೆ. ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಯೇಸು ಹೇಳಿದಾನೆ, ನಾನು ಲೋಕಕ್ಕೆ ಈ ನೀತಿವಂತರಿಗಾಗಿ ಬಂದಿಲ್ಲ, ಪಾಪಿಗಳಿಗಾಗಿ ಬಂದಿದ್ದೇನಂತ ಯೇಸು ಹೇಳ್ತಾ ಇದ್ದಾನೆ. ಪ್ರಿಯರೇ, ಇವತ್ತು ನಾವು ನೋಡುತ್ತಿರುವಾಗ ಅನೇಕ ಜನರು ಪಾಪದಲ್ಲಿ ಸಿಕ್ಕಾಕೊಂಡು ಬಿದ್ದಿದ್ದಾರೆ. ಅನೇಕ ಜನರು ಹೀಗೆ ಯೋಚನೆ ಮಾಡ್ತಾ ಇದ್ದಾರೆ, ನಾನು ನಡೆದುಕೊಂಡು ಹೋದರೆ ಪಾಪ ನನ್ನ ಶುದ್ಧ ಆಗ್ತದೆ, ನಾನು ಒಳ್ಳೆ ಕ್ರಿಯೆಗಳನ್ನು ಮಾಡಿದರೆ ನನ್ನ ಪಾಪ ಶುದ್ಧ ಆಗುತ್ತದೆ, ನಾನು ನೀರಿನಲ್ಲಿ ಮುಳುಗಿದರೆ ನನ್ನ ಪಾಪ ಶುದ್ಧ ಆಗ್ತೇನೆ ಅಂತ ಮನುಷ್ಯನ ಯೋಚನೆ ಅದು. ಆದರೆ ಹಾಗೆ ಅಲ್ಲ ಪ್ರಿಯರೇ. ಅದೇ ನಿನ್ನ ನೀತಿವಂತಿಕೆ, ಯೇಸುವಿನ ವಾಕ್ಯ ಹೇಳುತ್ತದೆ, ನೀತಿವಂತರಿಗೆ ನಾನು ಬಂದಿಲ್ಲ, ಪಾಪಿಗಳಿಗಾಗಿ ಬಂದಿದ್ದಾನಂತ ಯೇಸು ಹೇಳ್ತಾ ಇದ್ದೀನಿ. ಈ ಲೋಕದಲ್ಲಿ ಅನೇಕ ಜನರು ಪಾಪದಲ್ಲಿ ಸಿಕ್ಕಾಕೊಂಡು ಬಿದ್ದಾರೆ. ವ್ಯಭಿಚಾರದ ಪಾಪ, ಮರಣದ ಪಾಪ, ಕೆಟ್ಟ ಆಲೋಚನದ ಒಂದು ಪಾಪ, ಲಂಚ ತೆಗೆದುಕೊಳ್ಳುವ ಒಂದು ಪಾಪ, ಕೊಲೆ ಮಾಡುವುದು ಒಂದು ಪಾಪ, ಸುಳ್ಳು ಹೇಳುವುದು ಒಂದು ಪಾಪ, ಕೆಟ್ಟ ದೃಷ್ಟಿಯಿಂದ ನೋಡುವುದು ಒಂದು ಪಾಪ, ಅನೇಕ ತರದ ಒಂದು ಪಾಪ ಜನರಿಗೆ ಅಂಟಿಕೊಂಡಿದೆ. ಅದಕ್ಕೆ ಯೇಸು ಹೇಳ್ತಾ ಇದ್ದಾನೆ, ನೀನು ಯಾವ ಪಾಪದಲ್ಲಿ ಇದ್ದಿದ್ದು ಗೊತ್ತಿಲ್ಲ, ಎಂತ ಪಾಪದಲ್ಲಿ ಇದ್ದಿದ್ದು ಗೊತ್ತಿಲ್ಲ. ಆದರೆ ಇವತ್ತು ಯೇಸು ಬೆಳಗಿನ ಜಾವದಲ್ಲಿ ನಿನ್ನ ಒಟ್ಟಿಗೆ ಮಾತಾಡ್ತಾ ಇದ್ದಾನೆ. ಈ ಪಾಪಕ್ಕೆ ಪರಿಹಾರ ಯಾರು ಇಲ್ಲ ಪ್ರಿಯನೇ. ಈ ಲೋಕದಲ್ಲಿ ಯಾರು ಈ ಪಾಪಕ್ಕೆ ಪರಿಹಾರ ಇಲ್ಲ. ಯೇಸು ಮಾತ್ರ ಒಬ್ಬನೇ ಆಗಿದ್ದಾನೆ. ಯೇಸುವಿನ ರಕ್ತ ನಿನ್ನ ಎಲ್ಲಾ ಪಾಪಗಳನ್ನು ತೊಳಿತದಂತ ಬೈಬಲ್ ನಲ್ಲಿ ಬರೆಯಲ್ಪಟ್ಟಿದೆ. ಇವತ್ತು ನೀನು ಎಂತ ಪಾಪದಲ್ಲಿ ಸಿಕ್ಕಾಕೊಂಡು ಬಿದ್ದಿದ್ದು ಗೊತ್ತಿಲ್ಲ. ವ್ಯಭಿಚಾರ ಎಂಬ ಪಾಪದಲ್ಲಿ ಸಿಕ್ಕಾಕೊಂಡು ಬಿದ್ದಿದ್ದು ಗೊತ್ತಿಲ್ಲ. ಕೆಟ್ಟ ಚಟ ಎಂಬ ಪಾಪದಲ್ಲಿ ಸಿಕ್ಕಾಕೊಂಡು ಬಿದ್ದಿದ್ದು ಗೊತ್ತಿಲ್ಲ. ಲಂಚ ತೆಗೆದುಕೊಳ್ಳುವ ಪಾಪದಲ್ಲಿ ಬಿದ್ದಿದ್ದು ಗೊತ್ತಿಲ್ಲ. ಆದರೆ ಸುಳ್ಳು ಹೇಳುವ ಒಂದು ಪಾಪದಲ್ಲಿ ಬಿದ್ದಿದ್ದು ಗೊತ್ತಿಲ್ಲ. ಬೇರೆಯವರ ಜನರ ಕೆಟ್ಟದನ್ನು ಮಾಡೋದು, ಬಯಸೋದು ಪಾಪದಲ್ಲಿ ಇದ್ದಿದ್ದು ಗೊತ್ತಿಲ್ಲ. ಆದರೆ ಯೇಸು ನಿನ್ನನ್ನು ಹೇಳ್ತಾ ಇದ್ದಾನೆ, ನಿನಗೆ ಒಂದು ಶುಭ ಸಂದೇಶ ಯೇಸು ಹೇಳ್ತಾ ಇದ್ದಾನೆ. ಏನಂದರೆ, ನಾನು ಪಾಪಿಗಳಿಗಾಗೇ ಬಂದಿದ್ದಾನೆ. ಯೇಸು ನಿನಗಾಗೇ ಬಂದಿದ್ದಾನೆ. ನೀನು ಎಂತ ಪಾಪದಲ್ಲಿ ಇದ್ದಿದ್ದು ಗೊತ್ತಿಲ್ಲ, ಆದರೆ ಯೇಸುಗೂ ಗೊತ್ತು ನೀನು ಯಾವ ಪಾಪದಲ್ಲಿ ಇದ್ದಿದಿ. ಅದಕ್ಕೆ ಯೇಸು ಹೇಳ್ತಾ ಇದ್ದಾನೆ, ನನ್ನ ರಕ್ತ, ಯೇಸುವಿನ ರಕ್ತ ಶಿಲುಬೆ ಮೇಲೆ ನಿನಗಾಗಿ, ನನಗಾಗಿ, ಇಡೀ ಲೋಕಕ್ಕಾಗಿ ಯೇಸುವಿನ ರಕ್ತ ಸುರಿಯಲ್ಪಟ್ಟಿದೆ. ಮತ್ತು ಬೈಬಲ್ ಹೇಳುತ್ತದೆ, ಯಾರ್ಯಾರು ಯೇಸುವಿನ ಮೇಲೆ ನಂಬಿಕೆ ಇಡ್ತಾರೋ ಅವರ ಪಾಪವನ್ನು ಶುದ್ಧ ಮಾಡಿ ಅವರು ದೇವರ ಮಕ್ಕಳಾಗುವ ಅಧಿಕಾರ ಕೊಡಲ್ಪಡುತ್ತದೆ ಅಂತ ಬೈಬಲ್ ನಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ನೀನು ಕುಂದಿ ಹೋಗ್ಬೇಡ, ಚಿಂತೆಯಲ್ಲಿ ಬೀಳಬೇಡ, ಭಯದಲ್ಲಿ ಬೀಳಬೇಡ. ಈ ಪಾಪದಿಂದ ನನಗೆ ಹೊರಗೆ ತರೋರು ಯಾರು, ಈ ಪಾಪದಿಂದ ಹೊರಗೆ ತರೋರು ಯಾರು ಅಂತ ನೀನು ಒಬ್ಬಂಟಿಯಾಗಿ ಕೂಡಬೇಡ. ಯೇಸುವಿಗೆ ಕೂಗು. ನಿನ್ನ ಇದ್ದಿದ್ದ ಸ್ಥಳದಲ್ಲಿ, ಎಲ್ಲಿ ಇದ್ಯೋ ಆ ಸ್ಥಳದಲ್ಲಿ ಯೇಸುವೇ ನೀನೇ ನನ್ನ ನಿಜವಾದ ರಕ್ಷಕನಂತ ನೀನು ಕೂಗುವಾಗ ಯೇಸುವಿನ ಪ್ರೀತಿ ಆ ನಿನ್ನ ಪಾಪದಿಂದ ಹೊರಗೆ ತಗುತ್ತದೆ. ಯೇಸುವಿನ ಆ ಕಲ್ವಾರಿ ಶಿಲುಬೆ ಮೇಲೆ ರಕ್ತವನ್ನು ಸುರಿಸಿದ ಆ ಯೇಸು ನಿನ್ನ ಹೃದಯದಲ್ಲಿ ಬಂದು ನಿನ್ನ ಪಾಪವನ್ನು ಶುದ್ಧ ಮಾಡಿ ನಿನ್ನ ನೀತಿವಂತರ ದಾರಿಯಲ್ಲಿ, ಮಾರ್ಗದಲ್ಲಿ ನಡೆಸಲಿಕ್ಕೆ ಯೇಸು ಶಕ್ತವುಳ್ಳವನಾಗಿದ್ದಾನೆ. ಪ್ರಿಯರೇ, ನೀನು ಭಯ ಪಡಬೇಡ. ಬೈಬಲ್ ಹೇಳುತ್ತದೆ, ಇನ್ನೊಂದು ಸ್ಥಳದಲ್ಲಿ ದೇವರ ಕೃಪಾ ಸ್ಥಾನದ ಎದುರುಗಡೆ ಧೈರ್ಯದಿಂದ ಬರಬೇಕಂತ ಬೈಬಲ್ ಹೇಳುತ್ತದೆ. ನಿನಗೆ ಯೇಸುವಿನನ್ನು ನೀನು ನಂಬೋದಾದರೆ, ಯೇಸುವಿಗೆ ಹೇಳು, ನಿನ್ನ ನಿಜವಾದ ಯೇಸುವನ್ನು ನಂಬೋದಾದರೆ ಹೃದಯದಿಂದ ನಂಬಿ ಬಾಯದಿಂದ ಆರೈಕೆ ಮಾಡು, ಯೇಸುವೇ ನೀನೇ ನನ್ನ ನಿಜವಾದ ರಕ್ಷಕನು. ಈ ಪಾಪದ ಹೊಲಸಾದ ಚಟದಿಂದ ನನ್ನನ್ನು ಬಿಡಿಸು, ಈ ಹೊಲಸಾದ ವ್ಯಭಿಚಾರದಿಂದ ಬಿಡಿಸು, ಈ ಹೊಲಸಾದ ಅನೇಕ ಕೆಟ್ಟ ಚಟದಿಂದ ಯೇಸುವೇ ನನ್ನನ್ನು ನೀನು ಬಿಡಿಸು ಅಂತ ಹೇಳುವಾಗ ಖಂಡಿತವಾಗಿ ಯೇಸು ನಿನ್ನನ್ನು ಬಿಡಿಸುತ್ತಾನೆ. ಮತ್ತು ಯೇಸು ತನ್ನ ನೀತಿ ಮಾರ್ಗದಲ್ಲಿ ನಿನ್ನನ್ನು ನಡೆಸಿ ಪರಲೋಕದ ರಾಜ್ಯದಲ್ಲಿ ನಿನ್ನನ್ನು ಒಯ್ತಾನೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಿನ್ನನ್ನು ಪಾಪದಿಂದ ತೆಗಿಲಕ್ಕೆ ಯಾರು ಇಲ್ಲ, ಪರಿಹಾರ ಇಲ್ಲ. ಯೇಸುವಿನ ರಕ್ತ ಮಾತ್ರ, ಯೇಸುವೇ ಮಾತ್ರ ಒಬ್ಬನೇ ಆಗಿದ್ದಾನೆ. ಅದಕ್ಕೆ ಯೇಸುವನ್ನು ಕೂಗು. ಆ ಯೇಸು ನಿನ್ನನ್ನು ಪಾಪದಿಂದ ಬಿಡಿಸಿ ಪರಲೋಕದ ಮಾರ್ಗ ಕಡೆಗೆ ಒಯ್ತಾನೆ, ನಿತ್ಯ ಮಾರ್ಗದಲ್ಲಿ ಒಯ್ತಾನೆ. ಅದಕ್ಕೆ ಯೇಸು ಹೇಳಿದ್ದಾನೆ, ಕಳ್ಳನ್ನು ಬಂದಿದ್ದಾನೆ ಕದಿಯೋದಕ್ಕೆ, ಹಾಳು ಮಾಡ್ಲಕ್ಕೆ, ನಾಶ ಮಾಡ್ಲಕ್ಕೆ. ಯೇಸು ಬಂದಿದ್ದಾನೆ ಸಮಾಧಾನ ಕೊಡ್ಲಕ್ಕೆ, ನಿತ್ಯ ಜೀವನ ಕೊಡ್ಲಕ್ಕೆ. ಯೇಸು ಬಂದಿದ್ದಾನೆ ಅನೇಕ ರೋಗದಿಂದ ನಿನ್ನನ್ನು ಬಿಡಿಸು, ಆರೋಗ್ಯ ಕೊಡ್ಲಕ್ಕೆ ಯೇಸು ಬಂದಿದ್ದಾನೆ. ಪ್ರಿಯರೇ, ನಿನ್ನ ಜೀವಿತದಲ್ಲಿ ನೆಮ್ಮದಿ ಇಲ್ಲ, ನಿನ್ನ ಜೀವಿತದಲ್ಲಿ ಎಲ್ಲಿ ಹೋದರೂ ಸೋಲನ್ನು ಕಾಣ್ತಾ ಇದ್ದೇನೆ. ಆದರೆ ಯೇಸು ನಿನ್ನನ್ನು ಹೇಳ್ತಾ ಇದ್ದಾನೆ, ಮಗನೇ ನನ್ನ ಬಳಿಗೆ ಬಾ ಅಂತ ಯೇಸು ಹೇಳ್ತಾ ಇದ್ದಾನೆ. ಅದಕ್ಕೆ ಆ ವಾಕ್ಯ ಹೇಳ್ತದೆ, ನಾನು ನೀತಿವಂತರಿಗಾಗಿ ಬಂದಿಲ್ಲ, ಕೆಟ್ಟ ಹೋದ ಜನರನ್ನು, ಪಾಪಿ ಆದ ಜನರನ್ನು ಹುಡುಕಾಡಿ ರಕ್ಷಿಸಲಕ್ಕೆ ಬಂದಿದ್ದಾನೆ. ನಿನ್ನನ್ನು ರಕ್ಷಿಸಲಕ್ಕೆ ಯೇಸು ಇದ್ದಾನೆ. ಪ್ರಿಯರೇ, ನೀನು ಕೊಂದು ಹೋಗ್ಬೇಡ, ಚಿಂತೆಯಲ್ಲಿ ಬೀಳಬೇಡ. ಯೇಸುವನ್ನು ಕೂಗು. ನೀನು ಇದ್ದದ ಸ್ಥಳದಲ್ಲಿ
ದಿನದಲ್ಲಿ ಯೇಸು ನಿನ್ನನ್ನು ಬಿಡಿಸುತ್ತಾನೆ. ಯೇಸು ನಿನ್ನ ಎಲ್ಲಾ ಪಾಪದ ಜೀವಿತ ತೆಗೆದು ಯೇಸುವಿನ ಪರಿಶುದ್ಧ ಜೀವಿತವನ್ನು ನಿನ್ನ ಕೊಟ್ಟು ಆ ಪರಲೋಕದ ಮಾರ್ಗದಲ್ಲಿ ಒಯ್ಯುತ್ತಾನೆ. ಅದಕ್ಕೆ ಯೇಸು ಈ ವಾಕ್ಯ ನಿನ್ನನ್ನು ನಿನ್ನ ಕುಟುಂಬವನ್ನು ಆಶೀರ್ವಾದ ಮಾಡಲಿ.